ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ಇವತ್ತು ನಾನು ಇನ್ನೊಂದು ಹೊಸ ರೆಸಿಪನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದು ಕೂಡ ನನ್ನ ಹ್ಯಾಪಿ ರೆಸಿಪಿ. ಇಲ್ಲಿ ನಾನೊಂದು ಚೈನೀಸ್ ಐಟಮ್ ಮಾಡ್ತಾ ಇದ್ದೇನೆ, ಶೆಜ್ವಾನ್ ರೈಸ್. ಅದಕ್ಕೆ ಬೇಕಾಗಿರೋದು ಶೆಜ್ವಾನ್ ಸಾಸ್ 3 ಚಮಚ, ಡಾರ್ಕ್ ಸೋಯಾ ಸಾಸ್ 1 ಸ್ಪೂನ್, ಟೊಮೆಟೊ ಸಾಸ್ ಆಪ್ಷನಲ್ 1 ಸ್ಪೂನ್ ಯೂಸ್ ಮಾಡ್ಬೋದು. ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೇನೆ. 10 ಎಸಳು ಬೆಳ್ಳುಳ್ಳಿ, 1 ಇಡೀ ನೀರುಳ್ಳಿ, 1 ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು, ಬೀನ್ಸ್ 15 ಮತ್ತು 1 ಕ್ಯಾರೆಟ್ ತುರಿಯನ್ನು ಮಾಡಿಟ್ಕೊಂಡಿದ್ದೇನೆ, 1 ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೇನೆ. ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಯೂಸ್ ಮಾಡಿ. ಇಲ್ಲಿ ನಾನು 200 ಗ್ರಾಮ್ ಅನ್ನವನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಇದು 4 ಸರ್ವಿಂಗ್ಸ್. ಮೊದಲಿಗೆ ನಾನು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಒಟ್ಟಿಗೆ 100 ಗ್ರಾಮ್ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಸ್ಟಿರ್ ಫ್ರೈ ಆಗಬೇಕು, ಅಂದರೆ ಅದರ ಅಡಿ ಚೂರು ಕರಟಿದ ಥರ ಬರಬೇಕು. ಈಗ ಚೆನ್ನಾಗಿ ಇದು ಬೆಂದಿದೆ ಅಂತ ಆದಮೇಲೆ ನಾನು ಬೀನ್ಸನ್ನು ಹಾಕಿಕೊಂಡಿದ್ದೇನೆ. ಇದರಲ್ಲಿ 15 ಬೀನ್ಸನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ. ಇಲ್ಲಿ ಇದೇ ಹಂತದಲ್ಲಿ 3/4 ಚಮಚ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಫುಲ್ ಬೇಯಬೇಕಂತಿಲ್ಲ, 75% ಬೆಂದರೆ ಸಾಕು. ಇದರ ಮೇಲೆ ಕ್ಯಾರೆಟ್ ಮತ್ತು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದು ಬೇಗ ಬೇಯ್ತದೆ. ಇದರ ಮೇಲೆ ಇವಾಗ 2 ಸ್ಪೂನು ಶೆಜ್ವಾನ್ ಸಾಸು, 1 ಸ್ಪೂನು ಸೋಯಾ, 1 ಸ್ಪೂನು ಕೆಚಪ್ ಹಾಕಿದ್ದೇನೆ. ನಿಮಗೆ ಸ್ವೀಟ್ ಇಷ್ಟ ಇದ್ದರೆ ಮಾತ್ರ ಟೊಮೆಟೊ ಕೆಚಪ್ ಹಾಕಿಕೊಳ್ಳಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಇದರಲ್ಲಿ ಸ್ವಲ್ಪ ನಾನು ಬದಿಗೆ ತೆಗೆದಿಟ್ಟಿದ್ದೇನೆ, ಶೆಜ್ವಾನ್ ದೋಸೆ ಮಾಡೋದನ್ನು ಹೇಳ್ತೇನೆ. ಈ ಅಮೌಂಟಿಗೆ ನಾನು 200 ಗ್ರಾಮ್ ಅನ್ನವನ್ನು ಮಿಕ್ಸ್ ಮಾಡಿ 4 ಜನಕ್ಕೆ ಆಗುವಷ್ಟು ಶೆಜ್ವಾನ್ ರೈಸನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಸ್ಪ್ರಿಂಗ್ ಆನಿಯನನ್ನು ಇದರ ಮೇಲೆ ಹಾಕಿದರೆ ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಜಿನೋಮೋಟೋವನ್ನು ದಯವಿಟ್ಟು ಬಳಸಬೇಡಿ, ಅದು ಆರೋಗ್ಯಕ್ಕೆ ಹಾನಿಕಾರಿ. ಒಳ್ಳೆ ಟೇಸ್ಟ್ ಬರ್ತದೆ ಹೌದು, ಬಟ್ ಅಜಿನೋಮೋಟೋವನ್ನು ದಯವಿಟ್ಟು ಯಾರು ಬಳಸಬೇಡಿ, ಕ್ಯಾನ್ಸರ್ ಬರ್ತದೆ. ಇಲ್ಲಿಗೆ ನನ್ನನ್ನು ಫ್ರೈಡ್ ರೈಸ್ ರೆಸಿಪಿ ಮುಗಿಸಿದೆ. ಇವಾಗ ಶೆಜ್ವಾನ್ ದೋಸೆ ಮಾಡೋಣ. ದೋಸೆ ಪ್ಯಾನನ್ನು ನಾನು ಹೀಟ್ ಮಾಡ್ತಾ ಇದ್ದೇನೆ. ಇದರ ಮೇಲೆ ನಾರ್ಮಲ್ ಉದ್ದಿನ ದೋಸೆಯದ್ದು ಹಿಟ್ಟನ್ನು ಹಾಕಿ ಒಂದು ದೋಸೆಯನ್ನು ಮಾಡಿಟ್ಟಿದ್ದೇನೆ. ಇದರ ಮೇಲೇ ನಾವು ಶೆಜ್ವಾನ್ ಸಾಸ್, ಬಟರ್ ಮತ್ತು ನಿಮಗೆ ಇಷ್ಟ ಇದ್ದರೆ ಮಯೋನೀಸ್ ಹಾಕ್ಬೋದು, ಚೀಸ್ ಹಾಕ್ಬೋದು. ಇಲ್ಲಿ ನಾನು ತೋರಿಸ್ತಿರೋ ಚೀಸ್ ಕ್ರೀಮ್ ಚೀಸ್, ಇದೇ ಥರ ಮೊಜರೆಲ್ಲಾ ಚೀಸ್ ನೀವು ತುರಿದು ಹಾಕೋದು ಬರ್ತದೆ. ನಾನು ಯೂಸ್ ಮಾಡಲಿಲ್ಲ, ನಮ್ಮ ಮನೇಲಿ ಇಷ್ಟ ಇಲ್ಲ ಇದೆಲ್ಲ. ಅದಕ್ಕೆ ನಾನೀಗ ಖಾಲಿ ಆಗದ ತರಕಾರಿಯಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೆಲ್ಲ ಅದನ್ನೇ ಹಾಕಿ ಶೆಜ್ವಾನ್ ಸಾಸ್ನೊಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಇದೇ ಹಂತದಲ್ಲಿ ನೀವು ಟೊಮೆಟೊ ಕೆಚಪ್ ಮತ್ತು ಮಯೋನೀಸನ್ನು ಕೂಡ ಬಳಸ್ಬೋದು, ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾನು ಸಪರೇಟಾಗಿ ಬೌಲಲ್ಲಿ ಇದನ್ನು ಸರ್ವ್ ಮಾಡ್ತೇನೆ, ಮಯೋನೀಸ್ ಮತ್ತು ಕೆಚಪ್ಪನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ತಾ ಇಲ್ಲ. ಈ ಥರ ದೋಸೆ ತಯಾರಾಗಿದೆ. ಇದನ್ನು ಫೋಲ್ಡ್ ಮಾಡಿ ಸರ್ವ್ ಮಾಡಬೇಕು. ಟೊಮೆಟೊ ಕೆಚಪ್ಪನ್ನು ಈ ಹಂತದಲ್ಲಿ ಹಾಕಿದರೆ ದೋಸೆ ಒಂಥರ ಮೆದು ಆಗ್ತದೆ, ನೀರು ಎಳ್ಕೊಂಡ ಥರ ಆಗ್ತದೆ. ಅದಕ್ಕೆ ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕೊಂಡ ನಂತರ ಪ್ಲೇಟಿನ ಬದಿಗೇ ಮಯೋನೀಸು, ವೈಟ್ ಕಲರ್ದು ಮಯೋನೀಸ್ ಸಾಸ್ ಮತ್ತು ಕೆಚಪ್ಪನ್ನು ಹಾಕಿಬಿಡ್ತೇನೆ ಸಪ್ರೇಟಾಗಿ. ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ, ತುಂಬ ಸುಲಭ ಇದು ಮಾಡೋಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ 2 ರೆಸಿಪನ್ನು ನನಗೆ ಅರುಣ ಅವರು ಕಲಿಸಿದ್ದು. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವು ಚೆನ್ನಾಗಿ ನಿಮಗೂ ಮಾಡುವಾಗ ಬಂತು ಅಂತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.